ನಮಸ್ಕಾರ ಸ್ನೇಹಿತರೆ, ಮತ್ತು ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ. ವೃಶ್ಚಿಕ ರಾಶಿಯವರೇ, ಈ ವಾರ ನಿಮ್ಮ ಒಳಗೆ ಒಂದು ತೀವ್ರತೆ ಅಂದರೆ ಇಂಟೆನ್ಸಿಟಿ ಮತ್ತು ಪರಿವರ್ತನೆಯ ಟ್ರಾನ್ಸ್ಫಾರ್ಮೇಶನ್ ಭಾವನೆ ಮೂಡಬಹುದು. ಈ ಬದಲಾವಣೆ ನಿಮ್ಮ ವೃತ್ತಿ ಜೀವನದಲ್ಲಿ ಆಗಲಿದೆಯೇ ಅಥವಾ ವೈಯಕ್ತಿಕ ಜೀವನದಲ್ಲಿದೆಯೇ? ಇಂದು ನಾವು ಆಗಸ್ಟ್ 18ರಿಂದ ಆಗಸ್ಟ್ 23, 2026ರವರೆಗಿನ ಸಂಪೂರ್ಣ ವಾರದ ಬಗ್ಗೆ ಮಾತನಾಡಲಿದ್ದೇವೆ. ವೃಶ್ಚಿಕ ರಾಶಿಯವರಿಗಾಗಿ ಈ ವಿಡಿಯೋದಲ್ಲಿ ನಾವು ಇವುಗಳನ್ನು ಕವರ್ ಮಾಡುತ್ತೇವೆ. ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಾವ ಗುಪ್ತ ಅವಕಾಶಗಳು ಬರಬಹುದು? ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಯಾವ ರಹಸ್ಯಗಳು ಬಯಲಾಗಲಿವೆ? ಹಣ ಮತ್ತು ಆರ್ಥಿಕತೆ ಸಂಬಂಧಿಸಿದಂತೆ ಯಾವ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ? ಆರೋಗ್ಯದ ವಿಷಯದಲ್ಲಿ ಯಾವುದರ ಬಗ್ಗೆ ಗಮನ ಹರಿಸಬೇಕು? ಮತ್ತು ಈ ವಾರ ನಿಮಗೆ ಯಾವ ದಿನಗಳು ಅದೃಷ್ಟಶಾಲಿಯಾಗಿರುತ್ತವೆ ಎಂಬುದನ್ನು ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ನಾವು ಕೆಲವು ಪ್ರಾಯೋಗಿಕ ಸಲಹೆಗಳನ್ನು ಅಂದರೆ ಪ್ರಾಕ್ಟಿಕಲ್ ಟಿಪ್ಸ್ ಅನ್ನು ಹಂಚಿಕೊಳ್ಳುತ್ತಿದ್ದೇವೆ. ಅದು ಈ ವಾರದ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಲು ನಿಮಗೆ ಸಹಾಯ ಮಾಡುತ್ತದೆ. ಬನ್ನಿ ಶುರು ಮಾಡೋಣ. ವೃಶ್ಚಿಕ ರಾಶಿಯವರೇ, ಚಂದ್ರನು ತುಲಾ ರಾಶಿಗೆ ಪ್ರವೇಶಿಸಿದ್ದಾನೆ. ಇದು ನಿಮ್ಮ ಜಾತಕದ 12ನೇ ಮನೆಯಾಗಿದೆ. ಆಗಸ್ಟ್ 18ರ ಪೂರ್ಣ ದಿನ, ಆಗಸ್ಟ್ 19ರ ಪೂರ್ಣ ದಿನ ಮತ್ತು ಆಗಸ್ಟ್ 22 ಮುಂಜಾನೆಯವರೆಗೆ ವೃಶ್ಚಿಕ ರಾಶಿಯವರೇ, ಚಂದ್ರನು ತುಲಾ ರಾಶಿಗೆ ಪ್ರವೇಶಿಸಿದ್ದಾನೆ. ಇದು ನಿಮ್ಮ ಜಾತಕದ 12ನೇ ಮನೆಯಾಗಿದೆ. ಆಗಸ್ಟ್ 18ರ ಪೂರ್ಣ ದಿನ, ಆಗಸ್ಟ್ 19ರ ಪೂರ್ಣ ದಿನ ಮತ್ತು ಆಗಸ್ಟ್ 22ರ ಮುಂಜಾನೆಯವರೆಗೆ ಗೋಚಾರದ ಚಂದ್ರನು ಇದೇ 12ನೇ ಮನೆಯಲ್ಲಿ ಇರುತ್ತಾನೆ. ವೈದಿಕ ಜ್ಯೋತಿಷ್ಯದಲ್ಲಿ 12ನೇ ಮನೆಯನ್ನು ತ್ರಿಕಭಾವ ಎಂದು ಕರೆಯಲಾಗುತ್ತದೆ. ಇದು ಮುಖ್ಯವಾಗಿ ಖರ್ಚು, ಆಸ್ಪತ್ರೆ, ನಷ್ಟ, ಉಪಪ್ರಜ್ಞೆ, ಸಬ್ಕಾನ್ಶಿಯಸ್ ಮೈಂಡ್ ಮತ್ತು ವ್ಯರ್ಥ ಓಡಾಟದ ಮನೆಯಾಗಿದೆ. ಮನಸ್ಸಿನ ಕಾರಕನಾದ ಚಂದ್ರನು ಈ ಭಾವದಲ್ಲಿ ಸಂಚರಿಸಿದಾಗಲೆಲ್ಲ ವ್ಯಕ್ತಿಯ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ಡಿಸಿಷನ್ ಮೇಕಿಂಗ್ ತುಂಬಾ ದುರ್ಬಲಗೊಳ್ಳುತ್ತದೆ. ನೀವು ಭಾವನೆಗಳ ವಿಪರೀತ ಪ್ರಭಾವಕ್ಕೆ ಒಳಗಾಗಿ ಅಥವಾ ಯಾವುದೋ ಅಪರಿಚಿತ ಭಯದಿಂದಾಗಿ ಅತಿಯಾದ ಆಲೋಚನೆಗೆ, ಓವರ್ ಥಿಂಕಿಂಗ್ಗೆ ಬಲಿಯಾಗುತ್ತೀರಿ. ಆದ್ದರಿಂದ ನನ್ನ ಮೊದಲ ಮತ್ತು ಅತ್ಯಂತ ಪ್ರಮುಖ ಸಲಹೆ ಏನೆಂದರೆ, ಆಗಸ್ಟ್ 18 ಮತ್ತು 19ರಂದು ನೀವು ಯಾವುದೇ ದೊಡ್ಡ ಕೆಲಸವನ್ನು ಮಾಡಬೇಡಿ. ಯಾವುದೇ ದೊಡ್ಡ ವ್ಯಾಪಾರ ಒಪ್ಪಂದಕ್ಕೆ, ಬಿಸ್ನೆಸ್ ಡೀಲ್ಗೆ ಸಹಿ ಹಾಕುವುದರಿಂದ, ಆಸ್ತಿಯ ಯಾವುದೇ ನಿರ್ಣಾಯಕ ಕಾಗದ ಪತ್ರವನ್ನು ಅಂತಿಮಗೊಳಿಸುವುದರಲ್ಲಿ ಅಥವಾ ಯಾರಿಗಾದರೂ ದೊಡ್ಡ ಮೊತ್ತದ ನಗದನ್ನು ಸಾಲವಾಗಿ ನೀಡುವುದರಲ್ಲಿ ಈ 2 ದಿನಗಳ ಮಟ್ಟಿಗೆ ಅದನ್ನು ಸಂಪೂರ್ಣವಾಗಿ ಮುಂದೂಡಿ. ಸರ್ವಾಷ್ಟಕ ವರ್ಗದಲ್ಲಿಯೂ ಈ ಸಮಯದಲ್ಲಿ ನಿಮ್ಮ 8ನೇ ಮನೆಗೆ ಹೆಚ್ಚಿನ ಅಂಕಗಳು ಲಭಿಸಿವೆ. ಇದರ ನೇರ ಅರ್ಥವೇನೆಂದರೆ, ಈ ಸಮಯದಲ್ಲಿ ನೀವು ಸಂಪೂರ್ಣವಾಗಿ ಶಾಂತವಾಗಿರಬೇಕು ಮತ್ತು ಸುತ್ತಲಿನ ಪರಿಸ್ಥಿತಿಗಳ ಬಗ್ಗೆ ಹೆಚ್ಚು ಪ್ರತಿಕ್ರಿಯಿಸಬಾರದು, ಅಂದರೆ ರಿಯಾಕ್ಟಿವ್ ಆಗಬಾರದು. ಆದರೆ ಬ್ರಹ್ಮಾಂಡವು ನಿಮಗೆ ಬಹಳ ದೊಡ್ಡ ರಕ್ಷಣೆಯನ್ನು ನೀಡುತ್ತೆ. ಇದೇ 18 ಮತ್ತು 19ನೇ ತಾರೀಕಿನ ನಡುವೆ ನವಾಂಶ ಕುಂಡಲಿಯಲ್ಲಿ, ಅಂದರೆ ನಾವು D9 ಚಾರ್ಟ್ ಎಂದು ಕರೆಯುವ ನಿಮ್ಮ ಜಾತಕದ ಆತ್ಮದಲ್ಲಿ ಅತಿ ಆಳವಾದ ಗೋಚಾರ ನಡೆಯುತ್ತಿದೆ. ನಿಮ್ಮ ಲಗ್ನ ಕುಂಡಲಿಯಲ್ಲಿ ನಿಮ್ಮ ಲಗ್ನಾಧಿಪತಿ ಮಂಗಳನು 8ನೇ ಮನೆಯಲ್ಲಿ ದುರ್ಬಲ ಸ್ಥಿತಿಯಲ್ಲಿದ್ದಾನೆ. ಆದರೆ D9 ಚಾರ್ಟ್ನಲ್ಲಿ ಇದೇ ಮಂಗಳನು ಗೋಚಾರ ಮೂಲಕ ಮಕರ ರಾಶಿಗೆ ಹೋಗುತ್ತಿದ್ದಾನೆ. ಮಕರವು ಮಂಗಳನ ಉಚ್ಚ ರಾಶಿಯಾಗಿದೆ. ಇದರ ನೇರ ಅರ್ಥವೇನೆಂದರೆ, ನೀವು ಹೊರಗಿನ ಜಗತ್ತಿಗೆ ದಣಿದಿರುವಂತೆ ಅಥವಾ ಶಕ್ತಿಹೀನರಾಗಿರುವಂತೆ ಕಂಡರೂ, ನಿಮ್ಮ ಬಾಹ್ಯ ಜೀವನದಲ್ಲಿ ಎಷ್ಟೇ ಓಡಾಟವಿದ್ದರೂ ನಿಮ್ಮ ಒಳಗೆ ನಿಮ್ಮ ಪ್ರಜ್ಞೆಯಲ್ಲಿ ಉಕ್ಕಿನಂತಹ ದೃಢತೆ ಬರಲು ಪ್ರಾರಂಭವಾಗುತ್ತದೆ. ಈ ಮಧ್ಯ ಆಗಸ್ಟ್ 19ರಂದು 9ನೇ ಮನೆಯಲ್ಲಿ ಕುಳಿತಿರುವ ದೇವಗುರು ಬೃಹಸ್ಪತಿಯು ಪುಷ್ಯ ನಕ್ಷತ್ರದಿಂದ ಹೊರಬಂದು ಆಶ್ಲೇಷ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ. ಆಶ್ಲೇಷ ಬುಧನ ನಕ್ಷತ್ರವಾಗಿದೆ ಮತ್ತು ಬುಧನು ನಿಮಗೆ 8ನೇ ಮತ್ತು 11ನೇ ಮನೆಯ ಲಾಭದ ಮನೆಯ ಅಧಿಪತಿಯಾಗಿದ್ದಾನೆ. ನನ್ನ ಅನುಭವದ ಪ್ರಕಾರ ಉಚ್ಚ ಸ್ಥಾನದಲ್ಲಿರುವ ಗುರುವು ಧನಸ್ಥಾನದ ಅಧಿಪತಿಯ ನಕ್ಷತ್ರದಲ್ಲಿ ಸಂಚರಿಸಿದಾಗಲೆಲ್ಲ ವ್ಯಕ್ತಿಗೆ ಯಾವುದಾದರೂ ಮಾರ್ಗದಿಂದ ಹಣದ ಹರಿವು ಬರಲು ಪ್ರಾರಂಭಿಸುತ್ತದೆ. 12ನೇ ಮನೆಯ ಚಂದ್ರನ ಕಾರಣದಿಂದಾಗಿ ಖಂಡಿತವಾಗಿಯೂ ಖರ್ಚುಗಳು ಇರುತ್ತವೆ. ಆದರೆ ಗುರುವು ಹಿಂದಿನಿಂದ ನಗದು ಹರಿವನ್ನು ಯಾವುದೇ ಬೆಲೆ ತೆತ್ತಾದರೂ ನಿಲ್ಲಲು ಬಿಡುವುದಿಲ್ಲ. ಈಗ ನಾವು ಆಗಸ್ಟ್ 20ರ ಬೆಳಗನ್ನು ದಾಟುತ್ತಿದ್ದಂತೆ ನಿಮ್ಮ ಒಳಗೆ ಮತ್ತು ಹೊರಗಿನ ವಾತಾವರಣದಲ್ಲಿ ನೀವು ಬಹಳ ದೊಡ್ಡ ಸಕಾರಾತ್ಮಕ ಬದಲಾವಣೆಯನ್ನು ಅನುಭವಿಸುವಿರಿ. ಆಗಸ್ಟ್ 20ರ ಬೆಳಿಗ್ಗೆ ಚಂದ್ರನು ತುಲಾ ರಾಶಿಯಿಂದ ಹೊರಬಂದು ವೃಶ್ಚಿಕ ರಾಶಿಯನ್ನು ಪ್ರವೇಶಿಸುತ್ತಾನೆ. ಅಂದರೆ ನಿಮ್ಮ ಸ್ವಂತ ಲಗ್ನದಲ್ಲಿ
ನಿಮ್ಮ ಮೊದಲ ಮನೆಗೆ ಪ್ರವೇಶಿಸುತ್ತಾನೆ ಮತ್ತು ಆಗಸ್ಟ್ 22ರ ಮಧ್ಯಾಹ್ನದವರೆಗೆ ಇಲ್ಲಿಯೇ ಇರುತ್ತಾನೆ. ಸ್ವರಾಶಿಯ ಚಂದ್ರನು ಲಗ್ನಕ್ಕೆ ಬಂದಾಗ ಇದು ಗೋಚಾರ ಚಕ್ರದ ಅತ್ಯಂತ ಶಕ್ತಿಶಾಲಿ ದಿನಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. 18 ಮತ್ತು 19ರಂದು ಇದ್ದ ಮಾನಸಿಕ ಒತ್ತಡ ಮತ್ತು ಅನಗತ್ಯ ಗೊಂದಲಗಳು ಇದ್ದಕ್ಕಿದ್ದಂತೆ ಕೊನೆಗೊಳ್ಳುತ್ತವೆ. ನಿಮ್ಮೊಳಗೆ ಅದ್ಭುತವಾದ ಏಕಾಗ್ರತೆ ಮತ್ತು ಆತ್ಮವಿಶ್ವಾಸ ಮರಳಿ ಬರುತ್ತದೆ. ಆಗಸ್ಟ್ 21ರ ಬೆಳಿಗ್ಗೆ 5:11 11:53 ಚಂದ್ರನು ನಿಮ್ಮ ಲಗ್ನದಲ್ಲಿ ವರ್ಗೋತ್ತಮ ಸ್ಥಿತಿಯಲ್ಲಿರುತ್ತಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಗ್ರಹವು ಗೋಚಾರದಲ್ಲಿ ವರ್ಗೋತ್ತಮವಾದಾಗ ಅದು ತನ್ನ ಅತ್ಯಂತ ಶುದ್ಧ ಮತ್ತು ಶಕ್ತಿಯುತ ಫಲಿತಾಂಶಗಳನ್ನು ನೀಡುತ್ತದೆ. ವಿಶೇಷವೇನೆಂದರೆ ಇದೇ ಸಮಯದಲ್ಲಿ ನವಾಂಶ ಕುಂಡಲಿಯಲ್ಲಿ ನಿಮ್ಮ ಲಗ್ನಾಧಿಪತಿ ಮಂಗಳನು ಕೂಡ ಉಚ್ಚ ಸ್ಥಾನದಲ್ಲಿ ಕುಳಿತಿದ್ದಾನೆ. ನಿಮ್ಮ ಜೀವನದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಸಮಯ ಇದು. ಯಾವುದೇ ವ್ಯಾಪಾರ ಒಪ್ಪಂದ ಮಾಡಬೇಕಾದರೆ, ತಡೆ ಹಿಡಿಯಲಾದ ಪ್ರಸ್ತಾವನೆಯನ್ನು ಮುಂದೆ ಕಳುಹಿಸಬೇಕಾದರೆ, ನಿಮ್ಮ ಹಿರಿಯರೊಂದಿಗೆ ಯಾವುದೇ ನಿರ್ಣಾಯಕ ಸಭೆ ಮಾಡಬೇಕಾದರೆ ಅಥವಾ ಸಿಲುಕಿಕೊಂಡಿರುವ ಒಪ್ಪಂದವನ್ನು ಇತ್ಯರ್ಥ ಮಾಡಬೇಕಾದರೆ ಆಗಸ್ಟ್ 21ರ ಬೆಳಗಿನ ಈ ಸಮಯವು ನಿಮಗೆ ಅತ್ಯುತ್ತಮವಾಗಿದೆ. ಈ ಸಮಯದಲ್ಲಿ ನಿಮ್ಮ ಸ್ಥಗಿತಗೊಂಡ ಕೆಲಸಗಳಿಗೆ ಇದ್ದಕ್ಕಿದ್ದಂತೆ ವೇಗವನ್ನು ನೀಡುವಂತಹ ಕೆಲವು ಶುಭ ಸುದ್ದಿಗಳು ನಿಮಗೆ ಸಿಗಬಹುದು. ಈಗ ನಿಮ್ಮ ವೃತ್ತಿ ಜೀವನ ಮತ್ತು ಕಾರ್ಯಕ್ಷೇತ್ರದ ಆಳಕ್ಕೆ ಹೋಗೋಣ. ನಿಮ್ಮ 10ನೇ ಮನೆಯಲ್ಲಿ ಗ್ರಹಗಳ ರಾಜ ಸೂರ್ಯನು ಮಘ ನಕ್ಷತ್ರದಲ್ಲಿ ಕುಳಿತಿದ್ದಾನೆ. ಮಘ ಕೇತುವಿನ ನಕ್ಷತ್ರವಾಗಿದೆ. ಇದು ನಿಮ್ಮ ಕಾರ್ಯಗಳಲ್ಲಿ ಆಳವಾದ ಸಂಶೋಧನೆ ಮತ್ತು ಉನ್ನತ ಮಟ್ಟದ ಪರಿಪೂರ್ಣತೆಯನ್ನು ಬೇಡುತ್ತಿದೆ. ಈ ಪರಿಸ್ಥಿತಿಯು ಸರ್ಕಾರಿ ವಲಯ, ಡಿಜಿಟಲ್ ಮೀಡಿಯಾ, ಕನ್ಸಲ್ಟೆನ್ಸಿ, ಬೋಧನೆ ಅಥವಾ ಕಾರ್ಪೊರೇಟ್ ವಲಯದಲ್ಲಿ ಕೆಲಸ ಮಾಡುವವರಿಗೆ ಅತಿ ದೊಡ್ಡ ರಾಜಯೋಗವನ್ನು ಸೃಷ್ಟಿಸುತ್ತದೆ. ನಿಮ್ಮ ವೃತ್ತಿ ಜೀವನದ ಗ್ರಾಫ್ ನಿರಂತರವಾಗಿ ಮೇಲಕ್ಕೆ ಏರುತ್ತದೆ. ಆಗಸ್ಟ್ 22ರಂದು ಬಹುದೊಡ್ಡ ಬದಲಾವಣೆ ಆಗಲಿದೆ. ಬುಧ ಗ್ರಹವು 22ರಂದು ಸಿಂಹರಾಶಿಗೆ ಎಂದರೆ ನಿಮ್ಮ 10ನೇ ಮನೆಗೆ ಪ್ರವೇಶಿಸುತ್ತದೆ. ಇಲ್ಲಿ ಸೂರ್ಯ ಮತ್ತು ಬುಧ ಸೇರಿ ಅತ್ಯಂತ ಶುಭಕರವಾದ ಬುಧಾದಿತ್ಯ ಯೋಗವನ್ನು ನಿರ್ಮಿಸುತ್ತಾರೆ. ಇದರ ಪ್ರಭಾವದಿಂದ ನಿಮ್ಮ ಕೆಲಸದ ಶೈಲಿ ಮತ್ತು ನಿಮ್ಮ ತಾರ್ಕಿಕ ಸಾಮರ್ಥ್ಯವು ಬಹುಪಾಲು ಸುಧಾರಿಸುತ್ತದೆ. ಆದರೆ ಇಲ್ಲಿ ನೀವು ಒಂದು ವಿಶೇಷ ಜ್ಯೋತಿಷ್ಯ ಸಮೀಕರಣದ ಬಗ್ಗೆ ಗಮನ ಹರಿಸದೆ. 10ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧರ ಮಧ್ಯದಲ್ಲಿ ಕೇತು ಕುಳಿತಿದ್ದಾನೆ. ಈ ಸಮಯದಲ್ಲಿ ನವಾಂಶದಲ್ಲಿ ಕೇತು ನೀಚ ಸ್ಥಿತಿಯಲ್ಲಿ ಸಂಚರಿಸುತ್ತಿದ್ದಾನೆ. ಸೂರ್ಯನ ಜೊತೆ ಕೇತು ಕುಳಿತಾಗ ಅದನ್ನು ಗ್ರಹಣ ಪ್ರಭಾವ, ಎಕ್ಲಿಪ್ಸ್ ಎಫೆಕ್ಟ್ ಎಂದು ಕರೆಯಲಾಗುತ್ತದೆ. ನಿಮ್ಮ ಕಾರ್ಯಕ್ಷೇತ್ರದ ಮೇಲೆ ಇದರ ಪ್ರಭಾವ ಏನೆಂದರೆ, ಇದ್ದಕ್ಕಿದ್ದಂತೆ ನಿಮ್ಮ ಮೇಲೆ ಕೆಲಸದ ಹೊರೆ ಎಷ್ಟು ಹೆಚ್ಚಾಗುತ್ತದೆ ಎಂದರೆ ನಿಮಗೆ ಮಾನಸಿಕ ಒತ್ತಡ ಅನಿಸಲು ಪ್ರಾರಂಭವಾಗುತ್ತದೆ. ಒಂದು ರೀತಿಯ ವಿಚಿತ್ರ ಪ್ರತ್ಯೇಕತೆ ಅಥವಾ ಡಿಟ್ಯಾಚ್ಮೆಂಟ್ ಅನುಭವವಾಗಬಹುದು. ಕೆಲವು ಜನರು ಇದ್ದಕ್ಕಿದ್ದಂತೆ ಸ್ಥಳ ಬದಲಾವಣೆ ಅಥವಾ ವರ್ಗಾವಣೆಯನ್ನು ಕೂಡ ಎದುರಿಸಬೇಕಾಗಬಹುದು. D10 ಚಾರ್ಟ್ ಅಂದರೆ ದಶಮಾಂಶ ಕುಂಡಲಿಯನ್ನು ಅಧ್ಯಯನ ಮಾಡುವವರಿಗೆ ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬಂಟಿಯಾಗಿ ಮುಂದುವರಿಯಬಾರದು ಎಂದು ತಿಳಿದಿರುತ್ತದೆ. ನನ್ನ ಸ್ಪಷ್ಟ ಸಲಹೆ ಏನೆಂದರೆ, ಈ ವಾರ ಕೆಲಸದ ಸ್ಥಳದಲ್ಲಿ ಯಾವುದೇ ಕೆಲಸದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಸಂದೇಹವಿದ್ದರೆ ನಿಮ್ಮ ತಂಡದ ಸಹಾಯವನ್ನು ತೆಗೆದುಕೊಳ್ಳಿ. ಅತಿಯಾದ ಆತ್ಮವಿಶ್ವಾಸದಿಂದ ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಲು ಸಾಧ್ಯವಾಗದ ಯಾವುದೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಡಿ. ವಿಶೇಷವಾಗಿ ವ್ಯವಹಾರದಲ್ಲಿರುವವರು 18 ಮತ್ತು 19ರಂದು ಯಾವುದೇ ಬದ್ಧತೆಯನ್ನು ಕಮಿಟ್ಮೆಂಟ್ ಮಾಡಬೇಡಿ. ನಿಮ್ಮ ವ್ಯಾಪಾರವನ್ನು ಸಂಪೂರ್ಣವಾಗಿ ಉದ್ಯೋಗಿಗಳ ಮೇಲೆ ಬಿಡಬೇಡಿ. ನೀವೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನಿಮ್ಮ ಲಗ್ನಾಧಿಪತಿ ಮಂಗಳನು 8ನೇ ಮನೆಯಲ್ಲಿ ಇರುವುದರಿಂದ ರಿಯಲ್ ಎಸ್ಟೇಟ್, ಲೋಹಗಳು, ಪೊಲೀಸ್ ಅಥವಾ ಸೇನೆಯಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು ಈ ವಾರ ಸಾಕಷ್ಟು ಓಡಾಟವನ್ನು ಎದುರಿಸಬೇಕಾಗಬಹುದು. ಆಗಸ್ಟ್ 22ರ ಮಧ್ಯಾಹ್ನದಿಂದ ಆಗಸ್ಟ್ 23ರ ಅಂತ್ಯದವರೆಗಿನ ಸಮಯವು ನಿಮಗೆ ಅತ್ಯಂತ ಸೂಕ್ಷ್ಮವಾಗಿದೆ. ಈ ಸಮಯದಲ್ಲೂ ಚಂದ್ರನು ವೃಶ್ಚಿಕ ರಾಶಿಯಿಂದ ಹೊರಬಂದು ಧನುರಾಶಿಯನ್ನು ಅಂದರೆ ನಿಮ್ಮ 2ನೇ ಮನೆಯನ್ನು ಪ್ರವೇಶಿಸುತ್ತಾನೆ. 2ನೇ ಮನೆಯು ಸಂಚಿತ ಸಂಪತ್ತು, ಕುಟುಂಬ ಮತ್ತು ನಮ್ಮ ಮಾತಿನ ಮನೆಯಾಗಿದೆ. ಚಂದ್ರನು ಇಲ್ಲಿಗೆ ಹೋದ ತಕ್ಷಣ ಚಂದ್ರಮಂಗಳ ಯೋಗ ಮತ್ತು ಶಕಟ ಯೋಗವು ರೂಪುಗೊಳ್ಳುತ್ತದೆ. ಆರ್ಥಿಕ ದೃಷ್ಟಿಕೋನದಿಂದ ಇದು ಅದ್ಭುತವಾದ ಸಮಯವಾಗಿದೆ. ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳು, ಆಮದು ರಫ್ತು ಅಥವಾ ದೂರದ ಮೂಲಗಳಿಂದ ನಿಮಗೆ ಇದ್ದಕ್ಕಿದ್ದಂತೆ ದೊಡ್ಡ ಲಾಭ ಸಿಗಬಹುದು. ಆದರೆ ಇಲ್ಲಿ ಸಮಸ್ಯೆ ಹಣದಲ್ಲಿಲ್ಲ, ಸಮಸ್ಯೆ ಇರುವುದು ನಿಮ್ಮ ಮಾತುಗಳಲ್ಲಿ. ಚಂದ್ರನು 2ನೇ ಮನೆಗೆ ಹೋದ ತಕ್ಷಣ ವಕ್ರಿ ಶನಿ
8ನೇ ಮನೆಯ ಮಂಗಳ ಮತ್ತು ಕೇತು ಎಂಬ 3 ಕ್ರೂರ ಗ್ರಹಗಳ ದೃಷ್ಟಿ ಏಕಕಾಲದಲ್ಲಿ ಅದರ ಮೇಲೆ ಬೀಳುತ್ತದೆ. ವಾಕ್ ಸ್ಥಾನದ ಮಾತಿನ ಮನೆಯ ಮೇಲೆ ಇಷ್ಟೊಂದು ಪಾಪ ಗ್ರಹಗಳ ಪ್ರಭಾವವಿದ್ದಾಗ ವ್ಯಕ್ತಿಯ ಭಾಷೆ ತುಂಬಾ ಆಕ್ರಮಣಕಾರಿ ಮತ್ತು ಕಠೋರವಾಗುತ್ತದೆ. ನೀವು ಹೇಳುವುದು ಸತ್ಯವಾಗಿರುತ್ತದೆ, ಆದರೆ ನಿಮ್ಮ ಆ ಸತ್ಯವು ಎದುರಿನ ವ್ಯಕ್ತಿಗೆ ಆಳವಾದ ನೋವನ್ನು ಉಂಟು ಮಾಡಬಹುದು. ನೀವು ಇದ್ದಕ್ಕಿದ್ದಂತೆ ಹೆಚ್ಚು ಪ್ರತಿಕ್ರಿಯಾಶೀಲರಾಗುತ್ತೀರಿ. ಕುಟುಂಬದಲ್ಲಿ ಯಾವುದೋ ಸಣ್ಣ ವಿಷಯಕ್ಕಾಗಿ ನೀವು ಹೇಳುವ ಕಹಿ ಮಾತು ದೊಡ್ಡ ವಿವಾದದ ರೂಪವನ್ನು ಪಡೆಯಬಹುದು. 9ನೇ ಮನೆಯ ಉಚ್ಚ ಗುರುವು ನಿಮ್ಮನ್ನು ಯಾವುದೇ ದೊಡ್ಡ ನಷ್ಟದಿಂದ ಖಂಡಿತವಾಗಿ ರಕ್ಷಿಸುತ್ತಾನೆ. ಆದರೆ ಆಗಸ್ಟ್ 22 ಮತ್ತು 23ರಂದು ನಿಮ್ಮ ಮಾತುಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಇಟ್ಟುಕೊಳ್ಳಿ. ನೀವು ಸಂಪೂರ್ಣವಾಗಿ ಸರಿಯಾಗಿದ್ದೀರಿ ಎಂದು ನಿಮಗೆ ಅನಿಸಿದರೂ ತಿರುಗಿ ಆಕ್ರಮಣಕಾರಿ ಉತ್ತರವನ್ನು ನೀಡಬೇಡಿ. ಕೆಲವೊಮ್ಮೆ ಶಾಂತಿಯನ್ನು ಕಾಪಾಡಿಕೊಳ್ಳಲು ಮೌನವಾಗಿರುವುದೇ ಅತ್ಯಂತ ಸೂಕ್ತ ಮಾರ್ಗವಾಗಿದೆ. ಸಂಬಂಧಗಳು ಮತ್ತು ವಿವಾಹದ ಬಗ್ಗೆ ಮಾತನಾಡುವುದಾದರೆ, ಒಂಟಿಯಾಗಿರುವವರಿಗೆ ಸಮಯವು ತುಂಬಾ ಅನುಕೂಲಕರವಾಗಿದೆ. ಉಚ್ಚ ಸ್ಥಾನದಲ್ಲಿರುವ ಗುರುವು ನಿಮ್ಮ ಲಗ್ನವನ್ನು ನೋಡುತ್ತಿದ್ದಾನೆ. ಇದರಿಂದಾಗಿ ಹೊಸ ಸಂಬಂಧಗಳು ಬೆಸೆಯುವ ಬಲವಾದ ಸಾಧ್ಯತೆ ಇದೆ. ಆದರೆ ಈಗಾಗಲೇ ಪ್ರೇಮ ಸಂಬಂಧದಲ್ಲಿರುವವರ 5ನೇ ಮನೆಯಲ್ಲಿ ಶನಿಯು ವಕ್ರಿಯಾಗಿ ಕುಳಿತಿದ್ದಾನೆ. ವಕ್ರಿ ಶನಿಯು ವ್ಯಕ್ತಿಯನ್ನು ಪ್ರೀತಿಯಲ್ಲಿ ಅತಿಯಾದ ವಿಶ್ಲೇಷಣಾತ್ಮಕನನ್ನಾಗಿ ಅನಾಲಿಟಿಕಲ್ ಆಗಿ ಮಾಡುತ್ತಾರೆ. ನಿಮ್ಮ ಪಾಲುದಾರರ ಪ್ರತಿಯೊಂದು ವಿಷಯವನ್ನು ನೀವು ಆಳವಾಗಿ ಪರೀಕ್ಷಿಸಲು ಪ್ರಾರಂಭಿಸುತ್ತೀರಿ. ಇದರಿಂದ ಎದುರಿನ ವ್ಯಕ್ತಿಗೆ ಉಸಿರುಗಟ್ಟುವ ವಾತಾವರಣ ನಿರ್ಮಾಣವಾಗಬಹುದು. ಸಂಬಂಧಗಳಲ್ಲಿ ಸ್ವಲ್ಪ ಜಾಗ, ಸ್ಪೇಸ್ ನೀಡಿ. ವಿವಾಹಿತರಿಗೆ ನಿಮ್ಮ ಸಪ್ತಮಾಧಿಪತಿ ಶುಕ್ರನು ಪ್ರಸ್ತುತ 11ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಕುಳಿತಿದ್ದಾನೆ. ಶುಕ್ರನು ಕನ್ಯಾ ರಾಶಿಯಲ್ಲಿ ನೀಚನಾಗುತ್ತಾನೆ, ಏಕೆಂದರೆ ಕನ್ಯಾ ಬುಧನ ತಾರ್ಕಿಕ ರಾಶಿಯಾಗಿದೆ. ಆದರೆ ಶುಕ್ರನು ಪ್ರೀತಿಯ ಗ್ರಹ. ಇದರೊಂದಿಗೆ 8ನೇ ಮನೆಯ ಮಂಗಳನು ತಾತ್ಕಾಲಿಕ ಮಾಂಗಲಿಕ ಪ್ರಭಾವವನ್ನು ಸೃಷ್ಟಿಸುತ್ತಿದ್ದಾನೆ. ವಾರಾಂತ್ಯದಲ್ಲಿ ಸಂವಹನದಲ್ಲಿ ಬಹಳ ದೊಡ್ಡ ಕೊರತೆ, ಅಂದರೆ ಕಮ್ಯುನಿಕೇಶನ್ ಗ್ಯಾಪ್ ಇರಬಹುದು. ಜೀವನ ಸಂಗಾತಿಯಲ್ಲಿ ತಪ್ಪುಗಳನ್ನು ಹುಡುಕುವುದನ್ನು ತಪ್ಪಿಸಿ ಮತ್ತು ಸಮರ್ಪಣಾ ಮನೋಭಾವದತ್ತ ಹೆಚ್ಚಿನ ಗಮನ ಹರಿಸಿ. ಹಣಕಾಸಿನ ವಿಷಯದಲ್ಲಿ ಗುರುವಿನ ಕೃಪೆಯಿಂದ ಹಣದ ಒಳಹರಿವು ನಿರಂತರವಾಗಿರುತ್ತದೆ. ಆದರೆ 11ನೇ ಮನೆಯ ನೀಚ ಶುಕ್ರನು ನಿಮ್ಮಿಂದ ಅತಿಯಾದ ಮತ್ತು ಆಡಂಬರದ ಖರ್ಚುಗಳನ್ನು ಮಾಡಿಸಬಹುದು. ಹಣ ಖರ್ಚು ಮಾಡುವುದರಿಂದ ಸಾಮಾಜಿಕ ಪ್ರತಿಷ್ಠೆ ಸಿಗುತ್ತದೆ ಎಂಬ ಭ್ರಮೆ ನಿಮಗೆ ಉಂಟಾಗಬಹುದು. ತಪ್ಪು ಅಭ್ಯಾಸಗಳಲ್ಲೂ ಹಣವನ್ನು ವ್ಯರ್ಥ ಮಾಡಬಹುದು. ಆದ್ದರಿಂದ ನಿಮ್ಮ ಖರ್ಚುಗಳ ಮೇಲೆ ಕಟ್ಟುನಿಟ್ಟಾದ ನಿಯಂತ್ರಣವಿರಲಿ. ವ್ಯಾಪಾರ ಪಾಲುದಾರರನ್ನು ಕಣ್ಣು ಮುಚ್ಚಿ ನಂಬಬೇಡಿ ಮತ್ತು ಎಲ್ಲಾ ಬದ್ಧತೆಗಳನ್ನು ಲಿಖಿತ ರೂಪದಲ್ಲಿಯೇ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಈ ವಾರ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ. ಉನ್ನತ ಶಿಕ್ಷಣ, ಹೈಯರ್ ಎಜುಕೇಶನ್ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಆದರೆ ಆಗಸ್ಟ್ 18 ಮತ್ತು 19ರಂದು ಚಂದ್ರನು 12ನೇ ಮನೆಯಲ್ಲಿ ಇರುವುದರಿಂದ ಏಕಾಗ್ರತೆ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ವ್ಯಾಕುಲತೆಗಳಿಂದ, ಅಂದರೆ ಡಿಸ್ಟ್ರಾಕ್ಷನ್ ನಿಂದ ಪಾರಾಗಲು ಶಿಸ್ತನ್ನು ಬೆಳೆಸಿಕೊಳ್ಳಿ. ಗೃಹಿಣಿಯರ 4ನೇ ಮನೆಯಲ್ಲಿ ರಾಹು ಮನೆಯೊಳಗೆ ಮಾನಸಿಕ ಗೊಂದಲವನ್ನು ಕಾಯ್ದುಕೊಳ್ಳುತ್ತಾನೆ. ಆಗಸ್ಟ್ 18 ಮತ್ತು 19ರಂದು ಮನೆಯ ಬಡ್ಜೆಟ್ ಸ್ವಲ್ಪ ಹದಗೆಡಬಹುದು. ಕುಟುಂಬದ ಸದಸ್ಯರೊಂದಿಗೆ ವಾದ ವಿವಾದಗಳನ್ನು ತಪ್ಪಿಸಿ. ನಿವೃತ್ತ ಜನರಿಗೆ ಆರೋಗ್ಯದ ಬಗ್ಗೆ ಆದ್ಯತೆ ನೀಡಬೇಕಾದ ಸಮಯವಿದು. 12ನೇ ಮನೆಯ ಚಂದ್ರನು ಆರೋಗ್ಯದ ಸಂಬಂಧಿ ಓಡಾಟಗಳನ್ನು ಮಾಡಿಸಬಹುದು. ಆದರೂ ಆಧ್ಯಾತ್ಮಿಕವಾಗಿ ಇದು ಅತ್ಯಂತ ಆಳವಾದ ಸಮಯವಾಗಿದೆ. ಗುರುವಿನ ಕಾರಣದಿಂದ ಮನಸ್ಸು ಪೂಜೆ ಪಾಠಗಳಲ್ಲಿ ತೊಡಗುತ್ತದೆ. ಆರೋಗ್ಯದ ದೃಷ್ಟಿಕೋನದಿಂದ 8ನೇ ಮನೆಯ ಮಂಗಳ ಮತ್ತು 2ನೇ ಮನೆಯಲ್ಲಿ ರೂಪುಗೊಳ್ಳುವ ಆಮ್ಲೀಯ ಯೋಗವು ನಿಮಗೆ ಕೀಲು ನೋವು, ರಕ್ತದೊತ್ತಡದಲ್ಲಿ ಏರಿಳಿತ, ತೀವ್ರ ತಲೆನೋವು ಮತ್ತು ನಿದ್ರಾಹೀನತೆಯಂತಹ ಸಮಸ್ಯೆಗಳನ್ನು ನೀಡಬಹುದು. ವಾರಾಂತ್ಯದಲ್ಲಿ ಹೊರಗಿನ ಊಟವನ್ನು ಸಂಪೂರ್ಣವಾಗಿ ತಪ್ಪಿಸಿ. ನಕ್ಷತ್ರಗಳ ಸ್ಥಾನದ ಪ್ರಕಾರ ವಿಶಾಖ ನಕ್ಷತ್ರದ ಜನರಿಗೆ ವೃತ್ತಿ ಜೀವನದಲ್ಲಿ ದೊಡ್ಡ ಜಿಗಿತ ಸಿಗುತ್ತದೆ. ಆದರೆ ಖರ್ಚಿನ ಬಗ್ಗೆ ಎಚ್ಚರದಿಂದಿರಿ. ಅನುರಾಧ ನಕ್ಷತ್ರದ ಜನರಿಗೆ ಈ ವಾರ ಕೌಟುಂಬಿಕ ಸಂತೋಷ, ಆರ್ಥಿಕ ಲಾಭ ಮತ್ತು ಸಂಬಂಧಗಳ ವಿಷಯದಲ್ಲಿ ಅತ್ಯಂತ ಮಂಗಳಕರ ಸಮಯವಾಗಿದೆ. ನಿಮ್ಮ ಜನನವು ಜ್ಯೇಷ್ಠ ನಕ್ಷತ್ರದಲ್ಲಿ ಆಗಿದ್ದರೆ 8ನೇ ಮನೆಯ ಮಂಗಳನು ನಿಮ್ಮ ಆರೋಗ್ಯದ ಮತ್ತು ಆತ್ಮವಿಶ್ವಾಸದ ಮೇಲೆ ಪರಿಣಾಮ ಬೀರಬಹುದು. ಆದುದರಿಂದ ಪರಿಹಾರಗಳನ್ನು ತಪ್ಪದೇ ಅನುಸರಿಸಿ. ಇದಲ್ಲದೆ ನಿಮ್ಮ ಚಂದ್ರರಾಶಿಯು ವೃಶ್ಚಿಕವಾಗಿದ್ದು ನಿಮ್ಮ ಲಗ್ನವು ಮೇಷ, ಸಿಂಹ, ಧನು, ಕರ್ಕಾಟಕ, ವೃಶ್ಚಿಕ ಅಥವಾ ಮೀನ ಆಗಿದ್ದರೆ ಈ ವಾರದ ಸಕಾರಾತ್ಮಕ ಫಲಿತಾಂಶಗಳು ನಿಮಗೆ ಮತ್ತಷ್ಟು ಹಲವು ಪಟ್ಟು ಹೆಚ್ಚಾಗಿ ಲಭಿಸುತ್ತವೆ. ಗ್ರಹಗಳ ಈ ನಕಾರಾತ್ಮಕ ಪ್ರಭಾವವನ್ನು ಸಮತೋಲನಗೊಳಿಸಲು ಪರಿಹಾರಗಳನ್ನು ಮಾಡುವುದು ಅತ್ಯಂತ ಅವಶ್ಯಕವಾಗಿದೆ. ಮಂಗಳನು ನಿಮ್ಮ ಲಗ್ನಾಧಿಪತಿಯಾಗಿದ್ದು
ಮತ್ತು ಪೀಡಿತನಾಗಿರುವುದರಿಂದ ಪ್ರತಿದಿನ ಹನುಮಾನ್ ಚಾಲೀಸವನ್ನು ಪಠಿಸಿ. ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಿಮ್ಮ ಅಭ್ಯಾಸವನ್ನು ನಾಶಪಡಿಸುವ ಮೂಲಕ ಹನುಮಂತನು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಾನೆ. ದೈಹಿಕ ತೊಂದರೆಗಳನ್ನು ಹೋಗಲಾಡಿಸಲು ಹನುಮಾನ್ ಬಾಹುಕವನ್ನು ಪಠಿಸಿ. ಆಕ್ರಮಣಶೀಲತೆಯ ಮೇಲೆ ಪ್ರಾಬಲ್ಯ ಸಾಧಿಸುತ್ತಿದೆ ಎಂದು ನಿಮಗೆ ಅನಿಸಿದಾಗಲೆಲ್ಲ ಮಂಗಳನ ಬೀಜ ಮಂತ್ರವಾದ ಓಂ ಅಂ ಅಂಗಾರಕಾಯ ನಮಃ ಎಂಬುದನ್ನು ಮನಸ್ಸಿನಲ್ಲಿ ಜಪಿಸಿ. ಇದು ತಕ್ಷಣವೇ ನಿಮಗೆ ಮಾನಸಿಕ ಸ್ಪಷ್ಟತೆಯನ್ನು ಒದಗಿಸುತ್ತದೆ. ಈ ವಾರದ ನಿಮ್ಮ ಅದೃಷ್ಟದ ಸಂಖ್ಯೆಗಳು 7 ಮತ್ತು 5 ಆಗಿರುತ್ತದೆ ಮತ್ತು ಪ್ರಮುಖ ಕಾರ್ಯಗಳಿಗಾಗಿ ಗುಲಾಬಿ, ಕಿತ್ತಳೆ ಅಥವಾ ಹಸಿರು ಬಣ್ಣವನ್ನು ಧರಿಸುವುದು ಅದೃಷ್ಟವನ್ನು ತರುತ್ತದೆ. ಈ ಸಂಪೂರ್ಣ ಗೋಚಾರದ ವಿಶ್ಲೇಷಣೆಯ ಸಾರಾಂಶ ಏನೆಂದರೆ, ನೀವು ಅತ್ಯಂತ ತಾಳ್ಮೆಯಿಂದ ಮುಂದುವರಿಯಬೇಕು. ಅದೃಷ್ಟವು ನಿಮ್ಮ ಬೆಂಬಲಕ್ಕಿದೆ. 8ನೇ ಮನೆಯ ಮಂಗಳನು ನಿಮ್ಮನ್ನು ಸಿಲುಕಿಸಲು ಪ್ರಯತ್ನಿಸುವ ಪ್ರತಿಯೊಂದು ಪರಿಸ್ಥಿತಿಯಿಂದಲೂ ಉಚ್ಚ ಸ್ಥಾನದಲ್ಲಿರುವ ಗುರುವು ನಿಮ್ಮನ್ನು ಪಾರು ಮಾಡುತ್ತಾನೆ. ನಿಮಗೆ ಹಣವೂ ಬರುತ್ತದೆ. ವೃತ್ತಿ ಜೀವನದಲ್ಲಿ ಘನತೆಯೂ ಹೆಚ್ಚಾಗುತ್ತದೆ ಮತ್ತು ಹೊಸ ಅವಕಾಶಗಳು ಲಭ್ಯವಾಗುತ್ತವೆ. ಆದರೆ ನಿಮ್ಮ ಆತುರ ಮತ್ತು ಮಾತಿನ ಕಠೋರತೆಯನ್ನು ನೀವು ನಿಯಂತ್ರಿಸಬೇಕಾಗುತ್ತದೆ. ಮೌನದ ಶಕ್ತಿಯನ್ನು ಅಳವಡಿಸಿಕೊಳ್ಳಿ. ತಾಳ್ಮೆ ಮತ್ತು ಸಂಯಮದಿಂದ ಕೆಲಸ ಮಾಡಿ. ಯಶಸ್ಸು ಖಂಡಿತವಾಗಿಯೂ ನಿಮ್ಮ ಹೆಜ್ಜೆಗಳನ್ನು ಚುಂಬಿಸುತ್ತದೆ. ನಮಸ್ಕಾರ.